ನೋಡಿ, ಇವತ್ತು ನಾನು ವಿತೌಟ್ ಆಯಿಲು ಬ್ರೆಡ್ ಪಕೋಡ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಆಯಿಲು ಬ್ರೆಡ್ ಏನಪ್ಪ ಅಂದ್ರೆ ಮೈದಾದ ಇರ್ತದಲ್ಲ, ಭಾಳ ಆಯಿಲ್ ಹಿಡಿತದೆ, ಅದು ಹೆಲ್ದಿ ಇರಲ್ಲ. ಭಾಳ ಜನ ಆಯಿಲಿನಲ್ಲಿ ಹಾಕಿ ಕರೆದು ತೋರಿಸ್ತಾರೆ. ಆ ರೀತಿ ಮಾಡ್ಕೊಲಿಕ್ಕೆ ಹೋಗ್ಬಾರ್ದು, ಅದು ಹೆಲ್ತಿಗೆ ಒಳ್ಳೆಯದಲ್ಲ. ನಾನು ವಿತೌಟ್ ಆಯಿಲು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಈ ರೀತಿ ಬ್ರೆಡ್ ತೊಗೊಳ್ಳಿ. ಈಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಅರ್ಧ ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡಿನಿ, 1 ಬಟ್ಲು ಕಡಲೆ ಹಿಟ್ಟು, 1 ಟೀ ಸ್ಪೂನು ತರಿಯಾಗಿ ಕುಟ್ಟಿರುವ ಜೀರಿಗೆ ಪುಡಿ, 1 ಟೀ ಸ್ಪೂನು ಅಜೀವಾನ್ ಕುಟ್ಟಿರೋದು, ಸ್ವಲ್ಪ ಪುದೀನ ಪುಡಿ ಮಾಡಿಟ್ಕೊಂಡಿದ್ದು, ಸ್ವಲ್ಪ ಅರಿಶಿಣ, ಖಾರದ ಪುಡಿ, ಧನಿಯಾ ಪುಡಿ 1 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಕಟ್ ಮಾಡ್ಕೊಂಡಿದ್ದು ಬಾರೀಕ್ ಹೆಚ್ಚಿರ್ಕೊಂಡಿರೋ ಈರುಳ್ಳಿ, ಕೊತ್ತಂಬರಿ, ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಈ ರೀತಿ ಹಾಕೊಂಡ್ಮೇಲೆ ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಹಿಟ್ಟನ್ನ ಕಲಿಸ್ಕೊಂಡು ಆಮೇಲೆ ಸ್ವಲ್ಪ ನೀರು ಹಾಕಿ ಭಾಳ ತೆಳು ಮಾಡ್ಕೊಲಿಕ್ಕೆ ಹೋಗಬೇಡಿ ಹಿಟ್ಟು. ನೋಡಿ, ನಾನು ಹದ ತೋರಿಸ್ಕೊಡ್ತೀನಿ. ಆ ರೀತಿ ಕಲಿಸ್ಕೋಬೇಕು ಹಿಟ್ಟನ್ನ. ಇದು ಬೇಸಿಗೆ ರಜೆಯಲ್ಲಿ ಮಕ್ಕಳು ಮನೆಯಲ್ಲಿರ್ತಾರಲ್ಲ, ಏನೋ ತಿನ್ನೋಕ್ಕೆ ಅದು ಬೇಡ್ತಾ ಇರ್ತಾರಲ್ಲ ಮಕ್ಕಳ, ಆ ಟೈಮಿಗೆ ಈ ರೀತಿ ಮಕ್ಕಳನ್ನ ಮನೆಯಲ್ಲೇ ಮಾಡಿಕೊಡ್ಬೋದು. ನೋಡಿ, ಹಿಟ್ಟನ್ನ ಈ ಹದಕ್ಕೆ ಕಲಿಸ್ಕೊಳ್ಬೇಕು. ಜಾಸ್ತಿ ತೆಳು ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಜಾಸ್ತಿ ಗಟ್ಟಿನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಹದಕ್ಕೆ ಹಿಟ್ಟು ಕಲಿಸ್ಕೋಬೇಕು. ಯಾವ ರೀತಿ ಮಾಡ್ಬೇಕಂತ ತೋರಿಸ್ತೀನಿ. ಗ್ಯಾಸ್ ಮೇಲೆ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚು ಜಾಸ್ತಿ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮೀಡಿಯಮ್ ಬಿಸಿ ಇರಬೇಕು ಮೊದಲಿಗೆ ಹಂಚು. ಈಗ ಯಾವ ರೀತಿ ಹಾಕ್ಬೇಕಂತ ನಾನು ತುಂಬಿಸ್ಕೊಡ್ತೀನಿ. ಮೊದಲಿಗೆ ಹಂಚು ಮೇಲೆ ಸ್ವಲ್ಪ ಎಣ್ಣೆ ಸವರಿಸ್ಕೊಳ್ಳಿ ಈ ರೀತಿ. ಆಮೇಲೆ ಬ್ರೆಡ್ ತೊಗೊಂಡು ಈ ಹಿಟ್ಟಿನಲ್ಲಿ ಈ ಥರ 2 ಸೈಡ್ನೂ ಚೆನ್ನಾಗಿ ಬ್ರೆಡ್ಡಿಗೆ ಚೆನ್ನಾಗಿ ಹಿಡ್ಕೊಳ್ಬೇಕು. ಬ್ರೆಡ್ ಮೆತ್ತಗಿರ್ತದಲ್ಲ, ಬಿದ್ದು ಬಿಡ್ತದೆ ಒಳಗೆ ಹಿಟ್ಟಿನಲ್ಲಿ. ಈ ರೀತಿ ನೋಡಿ, 2 ಸೈಡನ್ನು ಚೆನ್ನಾಗಿ ಕೋಟ್ ಮಾಡಿ ಈ ಥರ ಹಂಚಿನ ಮೇಲೆ ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಬೈದಿದೆ ಒಂದು ಸೈಡು. ಆಮೇಲೆ ಇನ್ನೊಂದು ಸೈಡು ಈ ರೀತಿ ಚೆನ್ನಾಗಿ ತಿರುಗ್ಕೋಬೇಕು. ಇವಕ್ಕೆ ಚೆನ್ನಾಗಿ ತಿರುಗಿಕೊಂಡು 2 ಸೈಡೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗೇನಪ್ಪ ಅಂದರೆ 2 ಸೈಡು ಬೇಯಿಸ್ಕೋಬೇಕು. ಇವನ್ನ ನೋಡಿ, ಈ ರೀತಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೋಬೇಕು. ನಿಧಾನವಾಗಿ ಬೇಯಿಸ್ಕೋಬೇಕು, ಚೆನ್ನಾಗಿ ಆಗ್ತವೆ. ಯಾವಾಗಲೂ ಬ್ರೆಡ್ಡು ಡೀಪ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು, ಆಯಿಲ್ ಜಾಸ್ತಿ ಹಿಡಿತದೆ. ಬ್ರೆಡ್ ಯಾವಾಗಲೂ ಶಾಲೋ ಫ್ರೈನೇ ಮಾಡಬೇಕು. ನೋಡಿ, 2 ಸೈಡ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸೌಂಡು ಮೇಲ್ಗಡೆ ಕ್ರಿಸ್ಪಾಗಿ ಒಳಗಡೆ ಮೆತ್ತಗಾಗಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ, ಈ ಥರ ಮಾಡ್ಕೋಬೇಕು.